ಬೋಧಿಸಯ್ಯ ಜ್ಞಾನ ಎನಗೆ. ಇದು ಬಹಳ ಮುಖ್ಯವಾದದ್ದು. ನಮಗೆಲ್ಲ ಇದೆ, ಇದೊಂದು ನ್ಯೂನತೆ ಇದೆ. ಜ್ಞಾನ ಅಂತ ಹೇಳುವಾಗ ಅಪರೋಕ್ಷ ಜ್ಞಾನ ಅಂತಲೇ ಅರ್ಥ. ಅಪರೋಕ್ಷ ಜ್ಞಾನ ಅಂತ ಹೇಳುವಾಗ ದೇವರ ಅಪರೋಕ್ಷ ಜ್ಞಾನ ಅಂತ ಅದಕ್ಕೆ ಅರ್ಥ. ಜ್ಞಾನ ಕೊಡು. ನಮಗೆ ಅಧಿಕ ಪ್ರಸಂಗ ಎಲ್ಲ ಇದೆ. ಊರಿನದು ಜಾತಕ ಎಲ್ಲ ಗೊತ್ತು ನಮಗೆ. ಅದು ಗೊತ್ತು, ಇದು ಗೊತ್ತು, ಎಲ್ಲ ಗೊತ್ತು. ಯಾವುದು ಗೊತ್ತಾಗಬೇಕೋ ಅದೊಂದು ಗೊತ್ತಿಲ್ಲ ನಮಗೆ. ಅದನ್ನು ಕೇಳ್ತಾರೆ ದಾಸರು. ಜ್ಞಾನ ಎನಗೆ ಬೋಧಿಸಯ್ಯ ಅಂತ. ಜ್ಞಾನ ಬೋಧಿಸಯ್ಯ. ಜ್ಞಾನ ಕೊಡಯ್ಯ ಅಂತ ಹೇಳಬೇಕು. ಜ್ಞಾನವನ್ನು ಬೋಧಿಸ್ಲಿಕ್ಕಾಗೋದಿಲ್ಲ, ಜ್ಞಾನ ಕೊಡಬೇಕಷ್ಟೇ. ಜ್ಞಾನವನ್ನು ಕೊಡಯ್ಯ ಅಂತ ಕೇಳಬೇಕಿತ್ತು, ಜ್ಞಾನವನ್ನು ಬೋಧಿಸಯ್ಯ ಅಂತ ಹೇಳ್ತಾರೆ. ದಾಸರ ಚಿಂತನೆ ತುಂಬ ಚೆನ್ನಾಗಿದೆ. ಜ್ಞಾನ ಅಂತಂದರೆ ಜ್ಞಾನವನ್ನು ಕೊಡುವಂತಹ ಶಾಸ್ತ್ರ ಗ್ರಂಥಗಳು, ಅದನ್ನು ಬೋಧಿಸು ಅಂತ ಅರ್ಥ. ಜ್ಞಾನ ಅಂದರೆ ಜ್ಞಾಪಕವಾದ, ಜ್ಞಾನವನ್ನು ಉಂಟು ಮಾಡಿ ಕೊಡುವ ಎಲ್ಲ ಗ್ರಂಥಗಳನ್ನು ನನಗೆ ಬೋಧಿಸು, ನನಗೆ ಜ್ಞಾನ ಬರುವ ಹಾಗೆ ಮಾಡು. ನಮ್ಮ ದೇವರು ಹಾಗೆ ಮಾಡ್ತಾನೆ ಅಂತ. ದೇವರು ಯೋ ವೈ ಬ್ರಹ್ಮಾಣಂ ವಿದದಾತಿ, ಮಗನನ್ನು ಹುಟ್ಟಿಸಿದ ನಮ್ಮ ದೇವರು. ಅವನಿಗೆ ಎಲ್ಲ ವೇದಾನ್ನು ಪ್ರಹಿಣೋತಿ, ಎಲ್ಲ ವೇದಗಳನ್ನು ಅವನಿಗೆ ಕಲಿಸಿಕೊಟ್ಟ. ಬರೀ ಮಗನ ನಿರ್ಮಾಣ ಮಾತ್ರ ಅಲ್ಲ, ಮಗನಿಗೆ ಜ್ಞಾನವನ್ನು, ಜ್ಞಾನದ ಧಾರೆಯನ್ನು ಭಗವಂತ ಹರಿಸಿದ್ದಾನೆ. ಜವಾಬ್ದಾರಿ ತುಂಬ ಇದೆ ನಮಗೆ. ಮಗು ಅಂತ ಆದ ಮೇಲೆ ಅದರೊಟ್ಟಿಗೆ ನಮಗೆ ಬರುವಂತಹದ್ದು ಉತ್ತರಾಧಿಕಾರಿ. ಅಂದರೆ ಈ ಮನೆಯ ಸಂಸ್ಕೃತಿಯ ಉತ್ತರಾಧಿಕಾರಿ ಅನ್ನುವ ತಲೆಯಲ್ಲಿ ನಾವು ಇಟ್ಟುಕೊಂಡರೆ ನಮ್ಮ ಜವಾಬ್ದಾರಿ ತುಂಬ ಕಡಿಮೆ ಇದೆ. ಈಗ ಮಗುವನ್ನು ಶಾಲೆಗೆ ಕಳಿಸಿಕೊಟ್ರೆ ಸಾಕು, ನಮ್ಮ ಜವಾಬ್ದಾರಿ ಮುಗೀತು, ಡಿಗ್ರಿ ಆಯಿತು, ನಮ್ಮ ಜವಾಬ್ದಾರಿ ಮುಗೀತು ಅಂತ ತಿಳ್ಕೊಳ್ತೇವೆ. ಹಾಗಾಗುವುದಿಲ್ಲ, ಜವಾಬ್ದಾರಿ ಮುಗಿಲೇ ಇಲ್ಲ. ನಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದೇವೆ. ನಾವು ಏನು ಕೊಡಬೇಕೋ ವಿದ್ಯೆ ಅದು ಕೊಡಲೇ ಇಲ್ಲ. ನಾವು ಶಾಲೆಯಲ್ಲಿ ವಿದ್ಯೆ ಕೊಡುವುದಿಲ್ಲ, ಅದು ಸಿಗುವಂತಹ ಜಾಗಕ್ಕೆ ನಾವು ಕರ್ಕೊಂಡು ಹೋಗುವುದಿಲ್ಲ. ಹಾಗಾಗಿ ತುಂಬ ಜವಾಬ್ದಾರಿ ನಮ್ಮಲ್ಲಿ ಇದೆ. ಅದಕ್ಕೇ ದಾಸರು ಹೇಳಿದ್ದು, ಶಾಸ್ತ್ರವನ್ನು ಬೋಧಿಸು ಅಂತ ಹೇಳದೆ ಜ್ಞಾನವನ್ನು ಬೋಧಿಸು. ಅಂದರೆ ಜ್ಞಾನಮಯವಾದ ಶಾಸ್ತ್ರ ನೀವು ಓದಿದರೆ, ಶಾಸ್ತ್ರದಲ್ಲಿ ಯಾವ ಶಬ್ದ ನೀವು ತೆಗೆದರೂ ಅದು ಜ್ಞಾನ ಕೊಡುವಂಥದ್ದು. ಅದಕ್ಕೆ ಭಾಗವತವನ್ನು ಹೇಳುವಾಗ ಹೇಗೆ ಹೇಳ್ತಾರೆ ನೋಡಿ, ಇಡೀ ಭಾಗವತ ಕೇಳಿ ಅಂತ ಹೇಳೋದೇ ಇಲ್ಲ. ಶ್ಲೋಕಾರ್ಧಂ, ಇನ್ನು ಮುಂದೆ ಹೋದರು ಶ್ಲೋಕ ಪಾದಂ ವಾ, ಇನ್ನೂ ಮುಂದೆ ಹೋದರೆ ಶ್ಲೋಕ ಪದಂ ವಾ, ಸಾಕು ನಮಗೆ ಅದರಲ್ಲಿ ಜ್ಞಾನಮಯವಾದದ್ದು. ಪದಗಳು ಅಂತಂದರೆ, ಶಬ್ದಗಳು ಅಂತಂದರೆ ಜ್ಞಾನ. ದಾಸರ ಭಾಷೆಯಲ್ಲಿ ಅದು ಜ್ಞಾನ ಸಾಧನ ಅಲ್ಲ, ಜ್ಞಾನಮಯವಾದ್ದು. ಯಾವುದು ನೀವು ತಗೊಂಡ್ರೂ ಕೂಡ ನಮಗೆ ಜ್ಞಾನಪ್ರದ. ಭಗವಂತ ಅಲ್ಲಿದ್ದಾನೆ. ಭಾಗವತದ ಪದಗಳಲ್ಲಿ ಭಗವಂತ ಪದ ಇಟ್ಟು ಕುಣಿತಾ ಇದ್ದಾನೆ. ಹಾಗಾಗಿ ಪ್ರತಿಯೊಂದು ಪದನೂ ಕೂಡ ಭಗವಂತನ ಜ್ಞಾನಕ್ಕೆ ಸಾಧನ. ಹೇಗೆ ಇಡೀ ವೃಂದಾವನ, ಇಡೀ ಮಥುರೆಯಲ್ಲಿ ನಾವು ಎಲ್ಲಿ ಕಾಲಿಟ್ಟರೂ ಭಗವಂತನ ವಿಹಾರ ಭೂಮಿ. ಪಾದಕದಲ್ಲಿ ನಾವು ಎಲ್ಲಿ ನೋಡಿದರೂ ಪಾಂಸವೋಸ್ಮಾನ್ ಪುನಂತು, ಆಚಾರ್ಯರು ಕಾಲಿಟ್ಟ ಜಾಗ. ಅದೇ ರೀತಿ ಭಾಗವತ, ಶ್ರೀಮದ್ ಭಾಗವತ, ಮಹಾಭಾರತ ಅಂತಂದರೆ ಭಗವಂತನ ವಿಹಾರ ಭೂಮಿ. ಹಾಗಾಗಿ ಅದು ಎಲ್ಲವೂ ಜ್ಞಾನಮಯ. ಯಾವ ಪದ ಸಮುದಾಯ ನೀವು ತಗೊಂಡ್ರೂ ಜ್ಞಾನ ಬಾರದೆ ಇರುವುದಿಲ್ಲ. ಹಾಗಾಗಿ ನಾನು ಶ್ಲೋಕಾರ್ಧ ಹೇಳಿದೆ, ಶ್ಲೋಕದ ಪಾದ ಹೇಳಿದೆ, ನ್ಯೂನತೆ ಬರಲಿಲ್ಲ ಅಂತ ಹೇಳ್ತಾರೆ. ಒಂದೊಂದರಲ್ಲಿಯೂ ಜ್ಞಾನ ಮಡುಗಟ್ಟಿ ನಿಂತಿರತಕ್ಕಂಥದ್ದು. ಹಾಗಾಗಿ ಒಂದು ಶಬ್ದ ಕೇಳಿ, ಒಂದು ಪದ ಕೇಳಿ ಸಾಕು, ಭಗವಂತನ ಸ್ಪರ್ಶ ನಮಗಾಗ್ತದೆ ಅಂತ ಭಾಗವತನೇ ಅದರ ಮಹಿಮೆಯನ್ನು ಅದರ ಹೇಳಿದ್ದಾರೆ. ಹಾಗೆಯೇ ಜ್ಞಾನ ಬೋಧಿಸಯ್ಯ ಅಂತ ದಾಸರು ಹೇಳ್ತಾರೆ. ಜ್ಞಾನ ಬೋಧಿಸಯ್ಯ, ಜ್ಞಾನವನ್ನು ಬೋಧನೆ ಮಾಡೋದು ಹೇಗೆ? ಜ್ಞಾನ ಸಾಧನವಾದ ಗ್ರಂಥಗಳನ್ನು ನನಗೆ ಬೋಧಿಸು ಅಂತ. ಸಾಧನೆಯಲ್ಲಿ ಮೊದಲನೇ ಸಾಧನೆ ಇದು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆತ್ಮಾವ ಅರೇ ದ್ರಷ್ಟವ್ಯ. ದೇವರನ್ನು ನೋಡಬೇಕು ಅಂತಾದರೆ ನಾವು ಮಾಡಬೇಕಾದ ಮೊದಲನೇ ಹೆಜ್ಜೆನೇ ಶ್ರೋತವ್ಯ, ಕೇಳಬೇಕು. ಯಾರತ್ರ ಕೇಳಬೇಕು? ಇದು ಪ್ರಶ್ನೆ. ಯಾಕೆ ಅಂತಂದರೆ ನಾನೇ ನೋಡಿದ್ರೆ ನಿಮಗೇನು ನಾನು ಹೇಳಲಿಕ್ಕೆ ಸಾಧ್ಯ? ದಾಸರು ಹೇಳಿದರು,
ಜ್ಞಾನವನು ಬೋಧಿಸಯ್ಯ. ಯಾರಿಗೆ ಜ್ಞಾನ ಇದೆ, ಯಾರು ಜ್ಞಾನಿಗಳು, ಯಾರಿಗೆ ಅನುಭವ ಇದೆ, ಅವರು ಹೇಳಿದ ಶಬ್ದ ಅದು ನಮ್ಮ ಕಿವಿಗೆ ಬಿದ್ದರೆ ಆವಾಗ ನಮಗೆ ಜ್ಞಾನ ಬರ್ತದೆ. ದೇವರಿಗೆ ಜವಾಬ್ದಾರಿ ಕೊಟ್ಟರು ದಾಸರು. ಸ್ವಾಮಿ ನೀನೇ ಬೋಧನೆ ಮಾಡಿಬಿಡಯ್ಯ ಅಂತ. ಅಭ್ಯಾಸ ಇಲ್ವಾ ನಿನಗೆ? ದಿನಾ ಕ್ಲಾಸ್ ಮಾಡ್ತಿ. ಭಗವಂತ ಬ್ರಹ್ಮದೇವರಿಗೆ ದಿನಾ ಪಾಠ ಹೇಳ್ತಾನೆ. ಏನು ಹೇಳ್ತಾನೋ ದೇವರಿಗೇ ಗೊತ್ತು, ಕೇಳಿದ ಬ್ರಹ್ಮನಿಗೇ ಗೊತ್ತು. ಸರ್ವಜ್ಞ ಶಿಖಾಮಣಿ ಬ್ರಹ್ಮದೇವರು ಅವ್ರು ಏನು ಕೇಳ್ತಾರೆ? ಅವರಿಗೆ ಪಾಠ ಹೇಳುವವ ಪಾಠ ಕೇಳುವವ. ಪುರಯೇವ ಪೂರಿತಂ ಅಪೂರಯತ್ನನು. ತುಂಬಿದ ಸಮುದ್ರ ನದಿ ಹರಿಯುತ್ತಲೇ ಇರ್ತದೆ. ಅದು ಏನು ತುಂಬಿಸಿತೋ ಗೊತ್ತಿಲ್ಲ. ಸಮುದ್ರ ಬೇಡ ಅಂತ ಹೇಳಲಿಲ್ಲ. ಹಾಗೆ ಅಂತ ನದಿ ಬರಲಿಲ್ಲ ಅಂದರೆ ಬೇಜಾರು ಮಾಡಿಕೊಳ್ಳೋದಿಲ್ಲ, ತುಂಬಿಕೊಂಡೇ ಇರ್ತದೆ. ನದಿ ಬಾರದಿದ್ದರೂ ತುಂಬಿಕೊಂಡಿರ್ತದೆ, ನದಿ ಬಂದರೂ ತುಂಬಿಕೊಳ್ತದೆ. ಸರ್ವಜ್ಞರಾದ ಆಚಾರ್ಯರಿಗೆ ವೇದವ್ಯಾಸದೇವರು ಪಾಠ ಹೇಳಿದರೆ ಮೊದಲೇ ತುಂಬಿದ ಕೊಡ ಮತ್ತಷ್ಟು ತುಂಬಿಸಿದರು. ಅದು ಹೇಗೆ? ಹಾಗೆಯೇ ನಾವು ದೇವರಿಗೇ ಜವಾಬ್ದಾರಿ ಕೊಟ್ಬಿಡೋಣ. ಸ್ವಾಮಿ ಬೋಧಿಸಯ್ಯ, ಜ್ಞಾನ ಬೋಧಿಸಯ್ಯ, ಜ್ಞಾನಕ್ಕೆ ಸಾಧನವಾದ ಶಾಸ್ತ್ರಗಳನ್ನು ಬೋಧಿಸಯ್ಯ, ನನಗೆ ಬೋಧನೆ ಮಾಡು, ತಿಳಿಸಿ ಹೇಳು. ಯಾಕೆಂದರೆ ಭಗವಂತ ರಚನೆ ಮಾಡಿದ ಗ್ರಂಥ, ಅದರ ಆಳ ಅದು ಭಗವಂತನಿಗೇ ಗೊತ್ತಿರುವಂಥದ್ದು. ಅದನ್ನು ನೀನೇ ಹೇಳು, ನನಗೆ ನೀನೇ ತಿಳಿಸಿಕೊಡು. ಅದನ್ನೇ ದಾಸರು ಹೇಳ್ತಾರೆ, ಬೋಧಿಸಯ್ಯ ಜ್ಞಾನ. ನಮ್ಮದೆಲ್ಲ ಆರ್ಡ್ರ್, ಹೇಳು, ನೀನು ದೇವರೇ, ನೀನು ಇದ್ದರೆ ತಿಳಿಸು. ದೇವರು ಹೇಳ್ತಾರೆ, ನಾನು ಇಲ್ಲ ಅಂತಲೇ ಇಟ್ಕೋ, ನಾನು ಬರೋಲ್ಲ ಅಂತ ಹೇಳ್ತಾರೆ. ಒಂದು ಜ್ಞಾನ ಬರಬೇಕಾದ್ರೆ ಪರಿಪ್ರಶ್ನೇನ ಸೇವೆಯ ಅಂತ ಹೇಳ್ತಾರೆ. ಜ್ಞಾನಿಗಳು ಪಾಠ ಹೇಳಬೇಕಾದರೆ, ಬೋಧಿಸಬೇಕಾದರೆ ಅದಕ್ಕೆ ಎಷ್ಟು ಸೇವೆ. ಉಪನಿಷತ್ತಲ್ಲಿ ನಾವು ನೋಡ್ತೇವೆ, ಸಂವತ್ಸರಂ ವಸತ ಅಂತ ಹೇಳ್ತಾರೆ. ಒಬ್ಬ ಯಾರಾದರೂ ನನಗೆ ಇದರ ಬಗ್ಗೆ ಹೇಳಿ ಅಂತ ಹೇಳಿದರೆ ಸಂವತ್ಸರಂ, ಒಂದು ವರ್ಷದ ತನಕ ಸಂವತ್ಸ್ಯತ ಸೇವೆ ಮಾಡಿಕೊಂಡಿರು ಅಂತ. ಆಶ್ಚರ್ಯ ಏನು ಅಂತಂದರೆ, ಬ್ರಾಹ್ಮಣರು ಹೋದರೆ ಕ್ಷತ್ರಿಯರು ಈ ಮಾತು ಹೇಳ್ತಾರೆ ಅಂತ. ಅಂದರೆ ಕ್ಷತ್ರಿಯಲ್ಲಿ ಎಂಥ ವಿದ್ಯೆ ಇತ್ತು, ಎಂಥ ಪರಂಪರೆಯ ಉಪಾಸನೆ ಇತ್ತು. ಒಬ್ಬ ಬ್ರಾಹ್ಮಣ ನನಗೆ ಈ ವಿದ್ಯೆಯನ್ನು ಹೇಳಿಕೊಡು ಅಂತಂದರೆ ಒಂದು ವರ್ಷ ಅವನನ್ನು ಕಾಯಿಸಿ ಬ್ರಾಹ್ಮಣರಿಗೆ ಬೇಕಾದ್ದನ್ನು ಕೊಡುವವರು ಕ್ಷತ್ರಿಯರು. ಕ್ಷತ್ರ ಬ್ರಹ್ಮ ಕುಲಾವಮಾನಾತು ಅಂತ ಬ್ರಾಹ್ಮಣರ ಮೇಲೆ ತುಂಬ ಅಪಾರವಾದ ಗೌರವ ಆ ರಾಜನ್ಯರಿಗೆಲ್ಲ. ಆದರೆ ಪಾಠ ಹೇಳಿ ಅಂತ ಹೋದರೆ ಒಂದು ವರ್ಷ ಕಾಯಿರಿ, ನಾನು ಹೇಳೋ ತನಕ ಕಾಯಿರಿ, ಅಲ್ಲೇ ಕೂಡಿಸಿ ಸೇವೆ ಮಾಡಿಸಿ ನಮ್ಮ ಮನೆಗೆ ಹೋಗಿ ಬರ್ತೇನೆ ಅಂದರೆ ಮತ್ತೆ ಒಂದು ವರ್ಷ ಹೀಗೆ ಕಾಯಿಸಿ ಹೇಳ್ತಿದ್ರು. ಯಾಕೆ ಅಂತಂದರೆ ಅದು ವಿದ್ಯೆಯ ಮಹತ್ವ. ಅದು ಬರೀ ಬೇಕಾಬಿಟ್ಟಿಯಾಗಿ ಮಾರುವಂಥದ್ದು, ಸಂತೆಯಲ್ಲಿ ಮಾರಾಟ ಮಾಡುವಂಥದ್ದಲ್ಲ. ಅವರು ಅನುಭವ, ಅವರ ಪರಂಪರೆಯಲ್ಲಿ ರೂಢಿಸಿಕೊಂಡು ಬೆಳೆಸಿಕೊಂಡು ಬಂದಿರತಕ್ಕಂತಹ ವಿದ್ಯೆ. ಹಾಗಾಗಿ ಅಷ್ಟು ಪ್ರಾಶಸ್ತ್ಯ. ಹಾಗಾಗಿ ನಮಗೆ ಜ್ಞಾನ ಬರಬೇಕಾದ್ರೆ ಪಾಠ ಹೇಳ್ತೀರಾ ರೀ, ಅವರು ಹೇಳೋದಿಲ್ಲ, ಹೇಳಿದರು ಅದು ಬಂದೆ ವಾಪಸ್ ಹೋಗು ಅಂತ ಹೇಳ್ತಾರೆ. ಹೇಗೆ ಅಂದರೆ ದಾಸರು ಹೇಳಿರ್ತಾರೆ ನೋಡಿ, ಬೋಧಿಸಯ್ಯ ಜ್ಞಾನ, ಅಯ್ಯ ಬೋಧಿಸು ಜ್ಞಾನವನ್ನು, ಜ್ಞಾನ ಸಾಧನವನ್ನು ನನಗೆ ತಿಳಿಸಿಕೊಡು ಅಂತ ಅಯ್ಯ ಅಂತ ಹೇಳ್ತಾರೆ. ಅಯ್ಯ ಅಂತಂದರೆ ಅದು ಪ್ರಾರ್ಥನೆಯ ಪರಮಾವಧಿ, ಪರಾಕಾಷ್ಠೆ. ಅಯ್ಯ ಅಂತ ಬೇಡಿದರೆ ಅದನ್ನು ಹೇಳಿಕೊಡ್ತಾರೆ. ನಚಿಕೇತ 3 ವರದಲ್ಲಿ ಒಂದು ವರವನ್ನು ಕೇಳಿದ. ಮುಕ್ತನಿಯಾಮಕನಾದ ಭಗವಂತನ ಬಗ್ಗೆ ಹೇಳು ಅಂತ ಹೇಳಿದರು ಬ್ರಹ್ಮದೇವರು. ಅವರು ಹೇಳಿದರು, ನಿನಗೆ ಮುತ್ತಿನ ಸರ ಕೊಡ್ತೇನೆ, ನನಗೆ ಬಂಗಾರದ ಸರ ಕೊಡ್ತೇನೆ. ಅವ ಹೇಳಿದ, ಅಪ್ಪನನ್ನೇ ಬಿಟ್ಟು ಬಂದಿದ್ದೇನೆ, ಮುತ್ತಿನ ಸರ ಹಾಕ್ಕೊಂಡು ನಾನೇನು ಮಾಡಲಿ ಅಂತ ಕೇಳಿದ. ಯಾವುದು ಏನೇನು ಹೇಳ್ತಾರೆ ಅವರು. ಎಂಥದ್ದು ಹೇಳಿದರು, ಭೂಮಿ ಕೊಡ್ತೇನೆ, ಏನು ಕೊಡ್ತೇನೆ, ಹೆಣ್ಣು ಕೊಡ್ತೇನೆ, ಮದುವೆ ಮಾಡ್ತೇನೆ, ಎಂಥದ್ದು ಬೇಡ ಅಂತ ಹೇಳಿದ. ಇದು ಹಾಗೆ, ಅಯ್ಯ ಅಂತಂದರೆ ಹಾಗೆ, ನನಗೆ ಅದನ್ನು ಕರುಣಿಸು, ಅದು ಬಿಟ್ಟು ಬೇರೆ ಯಾವುದೂ ಬೇಡ. ದೇವರ ಹತ್ರ ನಮಗೆ ಅದೂ ಒಂದು ಕೊಡು, ಪುರ್ಸೋತಿದ್ದರೆ ಪಾಠ ಹೇಳು ಅಂದರೆ ಇಲ್ಲ ಅಂತ ಹೇಳ್ತಾನೆ. ನನಗೆ ಅದೇ ಬೇಕು ಅಂತ ನಾವು ಚಾಯ್ಸ್ ಮಾಡಿದರೆ ದೇವರು ನಮಗೆ ಅನುಗ್ರಹಿಸ್ತಾರೆ. ಕೆಲವರು ಹೇಳೋದುಂಟು, ನನಗೆ ಓದಬೇಕು ಅಂತ ಉಂಟ್ರಿ, ನನಗೆ ಹೇಳಿಕೊಡೋರು ಯಾರೂ ಇಲ್ಲ. ಇದು ತಪ್ಪು. ಯಾಕೆ ಅಂತಂದರೆ ಹೇಳಿಕೊಡುವವ ಇಲ್ಲದೆ ನಾವು ಕಲಿಯದೇ ಇದ್ದದ್ದು ಅಂತ ಒಂದು ಉದಾಹರಣೆಯೇ ಇಲ್ಲ. ನಮಗೆ ಮನಸ್ಸಿದ್ದರೆ, ನಮಗೆ ಕಲಿಬೇಕು ಅಂತ ಒಳಗಿನಿಂದ ಅದಮ್ಯವಾದ ಇಚ್ಛೆ ಇದ್ದರೆ ದೇವರು ಯಾರನ್ನಾದರೂ ಒಬ್ಬರನ್ನು ಕಳಿಸ್ತಾನೆ. ನಮಗೆ ಬೇಕಾದ ವ್ಯವಸ್ಥೆ ಮಾಡಿಯೇ ಮಾಡ್ತಾರೆ ಭಗವಂತ. ಅವನ ಕಾರುಣ್ಯ ತುಂಬ ದೊಡ್ಡದು. ನೀವು ನೋಡಿ, ಬೇಕಾದರೆ ನಿಮಗೆ ಅದಮ್ಯ ಇಚ್ಛೆ ಬಂತು, ಅದಮ್ಯ ಇಚ್ಛೆ ಅಂದರೆ ಏನು ಗೊತ್ತಾ? ನನಗೂ ಇಚ್ಛೆ ಇದೆ ರೀ, ಯಾರು ಬರಲಿಲ್ಲ ಅಂತ ಅಲ್ಲ. ಅದಮ್ಯ ಇಚ್ಛೆ ಅಂತಂದರೆ
ನಿಮ್ಮನ್ನು ನೀರಿಗೆ ಹಾಕಿದ್ರು ಅಂತ ಇಟ್ಟುಕೊಳ್ಳಿ. ನೀವು ನೀರಿಗೆ ಹಾಕಿದ್ರೆ ನೀವೇನು ಮಾಡ್ತೀರಿ? ಸುಮ್ಮನೆ ಇರ್ತೀರಾ? ಈಜು ಬಾರದಿದ್ದರೂ 4 ಬಾರಿ ಪಟ ಪಟ ಅಂತ ಬಡಿತೀರಿ ನೋಡಿ. ಇದು ಅದಮ್ಯ ಜೀವನ, ಅದಮ್ಯ ಇಚ್ಛೆ ಅಂತ. ಹೇಗಾದರೂ ಮಾಡಿ ನೀರಿನಿಂದ ಮೇಲಕ್ಕೆ ಬರಬೇಕು, ಏನು ಪ್ರಯತ್ನ ಪಡ್ತೀರಿ ನೋಡಿ. ಈಜು ಬಾರದಿದ್ದರೂ ಕೈ ಬಡಿಯುವುದು, ಕಾಲು ಬಡಿಯುವುದು, ನೀರು ಕುಡಿಯುವುದು, ನೀರು ಉಗುಡುವುದು, ಎಷ್ಟೆಲ್ಲ ನಾವು ಶ್ರಮ ಪಡ್ತೇವೆ. ಇದು ಅದಮ್ಯವಾದ ಇಚ್ಛೆ. ಇಂಥ ಇಚ್ಛೆ ಬರಬೇಕು ನಮಗೆ, ಬೇಕೇ ಬೇಕು ಅಂತ ಇಚ್ಛೆ ಬಂದರೆ ಭಗವಂತ ನಮಗೆ ಕರುಣಿಸ್ತಾನೆ. ಆ ಇಚ್ಛೆ ಬಂದದ್ದಕ್ಕೆ ಜ್ಞಾಪಕ ದ್ಯೋತಕನೇ ನಾವು ಸಿಕ್ಕಿದವರೆಲ್ಲ ಅಯ್ಯ ಅಯ್ಯ ಅಂತ ನಾವು ಬೇಡ್ತೇವೆ. ಅದನ್ನೇ ಬೇಡಿದ್ದಾರೆ ದಾಸರು, ನನಗೆ ಅದನ್ನೊಂದನ್ನು ಕರುಣಿಸು, ಬೋಧಿಸಯ್ಯ ಜ್ಞಾನ ಎನಗೆ ಅಂತ. ಇಲ್ಲಿಯೂ ಕೂಡ ಅಷ್ಟೇ, ಎನಗೆ ಅಂತ. ಅವರಿಗೆ ಸ್ವಲ್ಪ ಜ್ಞಾನ ಕೊಡು ಅಂತ ಕೇಳಲಿಲ್ಲ ಅವರು, ಎನಗೆ ಜ್ಞಾನ ಕೊಡು ಅಂತ. ಇದು ಅಹಂಕಾರ ಅಲ್ಲ, ಇದು ಸ್ವಾರ್ಥ ಅಲ್ಲ. ಜ್ಞಾನ ಕೊಡು ನನಗೆ ಅಂದರೆ, ಕನಕದಾಸರು ಮಹಾಜ್ಞಾನಿಗಳು ಇನ್ನೊಬ್ಬರಿಗೆ ಜ್ಞಾನ ಕೊಡು ಅಂತ ಕೇಳಿದರು. ಹಾಗಿಲ್ಲ ನೋಡಿ. ಜ್ಞಾನ ಅನ್ನುವಂಥದ್ದು ಅದು ಸಾವಧಿಕ. ಎಷ್ಟು 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 ಪಡೆದರೂ ಇನ್ನಷ್ಟು ಸಮುದ್ರದಷ್ಟು ಬಾಕಿ ಇದೆ ಪಡೀಲಿಕ್ಕೆ. ಹಾಗಾಗಿ ನನಗೆ ಜ್ಞಾನ ಬೋಧಿಸಯ್ಯ, ಜ್ಞಾನ ಮಾರ್ಗವನ್ನು ನನಗೆ ಬೋಧಿಸು, ಕರುಣಿಸು. ಬೋಧನೆ ಅಂತಂದರೆ ಬರೀ ಪಾಠ ಹೇಳೋದಲ್ಲ. ಕಾಲೇಜಲ್ಲಿ ಪಾಠ ಹೇಳ್ತಾರೆ, ಓದಿದರೆ ಓದಿ, ಬಿಟ್ಟರೆ ಬಿಡಿ, ಕೇಳಿದರೆ ಕೇಳಿ, ಮಧ್ಯದಲ್ಲಿ ಹೋದರೆ ಹೋಗಿ, ಅದಲ್ಲ. ಬೋಧನೆ ಅಂತಂದರೆ ಅವಗಮನೆ ಚೆನ್ನಾಗಿ ಅದು ಮನದಟ್ಟಾಗಬೇಕು, ಮನವರಿಕೆ ಆಗಬೇಕು. ಅದು ಹೌದು ಅಂತ ನಮಗೆ ಅನಿಸಬೇಕು. ಅನಿಸಿ ನಮ್ಮನ್ನು ಸಾಧನೆಯಲ್ಲಿ ನಮ್ಮನ್ನು ತೊಡಗಿಸಬೇಕು. ಅದಕ್ಕೆ ಬೋಧನ ಅಂತ ವಿಶಿಷ್ಟವಾದ ಶಬ್ದ ಅದು. ಅದನ್ನು ದಾಸರು ಹೇಳ್ತಾರೆ, ಜ್ಞಾನ ಮಾರ್ಗವನ್ನು ಬೋಧಿಸಯ್ಯ, ನನಗೆ ತಿಳಿಸಿಕೊಡಯ್ಯ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ದೇವರು ಮಾಡಬೇಕಾದ 2 ಕೆಲಸ. ಮೊದಲು ಶ್ಲೋಕದಲ್ಲಿ ಹೇಳಿದ್ದು ಚರಣಸ್ಮರಣೆ ಕರುಣಿಸಯ್ಯ 1. ಇಲ್ಲಿ ಬಂದರೆ ಬೇಡಿಕೆ 2 ಆಯ್ತು. ಇವಾಗ ಆ ಚರಣಸ್ಮರಣೆ ಬರಬೇಕಾಗಿದ್ದರೆ, ಕೊನೆಗೆ ಸ್ಮರಣೆ ಬರಬೇಕಾದ್ರೆ ಸುಮ್ಮನೆ ಚರಣಸ್ಮರಣೆ ಕೊಡೋದಿಲ್ಲ. ನಾವು ಸುಮ್ಮನೆ ಇದ್ದು, ದೇವರೇ ನನ್ನೊಂದು ಅಪ್ಲಿಕೇಶನ್ ಇದೆ, ಕೊನೇ ದಿವಸ ಸ್ಮರಣೆ ಕೊಡು ಅಂತ ಅಷ್ಟೇ ಅಲ್ಲ. ಅದಕ್ಕೆ ಈ 2 ಅಂಶಗಳನ್ನು ಗಮನಿಸಬೇಕು. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ನನಗೆ. ನಮ್ಮ ಕಶ್ಮಲಗಳೆಲ್ಲ ದೂರ ಆಗಬೇಕು, ಮನಸ್ಸಿನ ರಾಗಾದಿ ದೋಷಗಳೆಲ್ಲ ದೂರ ಆಗಬೇಕು. ಅದರ ಜೊತೆಗೆ ಭಗವಂತನ ಜ್ಞಾನದ ಮಾರ್ಗ ನಮಗೆ ಕಾಣಿಸಬೇಕು. ಇದು 2. ಒಂದು ಜ್ಞಾನ ಅಂದರೆ ಅಲ್ಲಿ ಭಕ್ತಿ, ಪ್ರೇಮ ಅದೆಲ್ಲ ಸೇರಿದೆ. ವೈರಾಗ್ಯ ಅದರೊಟ್ಟಿಗೆ ಶೋಧಿಸು, ದೋಷಗಳನ್ನು ಪರಿಹಾರ ಮಾಡು. ಅಲ್ಲಿ ಒಂದರಲ್ಲಿ ವೈರಾಗ್ಯ, ಒಂದರಲ್ಲಿ ಜ್ಞಾನ, ಪ್ರೇಮ, ಭಕ್ತಿ ನನಗೆ ಕರುಣಿಸು. ಆ ಭಕ್ತಿಯಿಂದಾಗಿ ಯಮನ ಬಾಧಿಸುವ ಯಮನ ಬಾಧೆ ಬಿಡಿಸು. ಬಾಧಿಸುವ ಯಮ ಯಾರು? ನೀನು ಬಾಧಿಸುತ್ತಿದ್ದ ಯಮ. ಬಾಧಿಸುವ ಯಮನ ಬಾಧೆಯನ್ನು ನೀನು ಬಿಡಿಸು ಮಾಧವ ಅಂತ ದಾಸರು ಪ್ರಾರ್ಥನೆ ಮಾಡಿದ್ದಾರೆ. ಮಾಧವ ಅನ್ನುವ ಆ ಶಬ್ದ ಅದು ತುಂಬ ಪ್ರಸ್ತುತವಾದ್ದು. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ದಾಸರು ನಮಗೆ ನೀಡಿದ್ದಾರೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು